ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿರ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾನು ಹೊಲಕ್ಕೆ ಬುತ್ತಿ ಕಟ್ಟಾಕ ಬುತ್ತಿ ಮಾಡಾಕತ್ತೀನಿ. ಮಕ್ಕಳ ಶಾಲೆ ರಜೆ ಇದ್ದರೂ ಕೂಡ ಇವತ್ತು ಕೂಡ ನಂದು ಬುತ್ತಿ ಮಾಡೋ ತಪ್ಪಿಲ್ಲ ನೋಡ್ರಿ. ಯಾಕಂದ್ರೆ ದಿನ ಮಕ್ಕಳದು ಶಾಲೆ ಇರ್ತಿತ್ತು, ಹಾಗಾಗಿ ಬೆಳಿಗ್ಗೆ 7 ಗಂಟೆ ಅನ್ನೋದ್ರಾಗ ಎಲ್ಲ ಬುತ್ತಿ ಮಾಡಿ ಮಕ್ಕಳಿಗೆ ಕಟ್ತಿದ್ದೆ. ಅದೇ ರೀತಿ ಇವತ್ತು ಕೂಡ ಬುತ್ತಿ ಮಾಡಾಕತ್ತೀನಿ ನೋಡ್ರಿ. ಅಂದ್ರೆ ಮಕ್ಕಳದು ಇವತ್ತು ಹುಣ್ಣಿಮೆ ಅದಲ್ಲ, ಕಾರ್ ಹುಣ್ಣಿಮೆ. ಅದ್ರ ಸಲಂದ ಈ ಕಡೆ ನಮ್ಮ ಕಡೆ ಹಳ್ಳಿ ಕಡೆ ಎತ್ತುಗಳನ್ನ ಅದನ್ನೆಲ್ಲ ಬಣ್ಣ ಹಚ್ಕಶಿಂದ್ರ ಅವಕೂರ್ನ ಓಡಿಸೋದು ಅದೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಮಕ್ಕಳು ಕೂಡ ಮಕ್ಕಳ ಶಾಲೆ ಕೂಡ ರಜೆ ಕೊಟ್ಟಾರ. ಮಕ್ಕಳದು ಶಾಲೆ ಸೂಟಿ ಇದ್ದರೂ ಕೂಡ ಇವತ್ತು ನನಗೆ ಬುತ್ತಿ ಮಾಡೋದು ತಪ್ಪಿಲ್ಲ ನೋಡ್ರಿ. ಬುತ್ತಿಗೆ ಅಂತ ಹೇಳಿ ಒಗ್ಗರಣೆಯನ್ನು ಮಾಡೀನಿ. ಅದೇ ರೀತಿ ಚಪಾತಿ ಮತ್ತು ಪಲ್ಯ ಕೂಡ ಮಾಡೀನಿ. ಎಣ್ಣೆ ಸುಡ್ತಿತ್ತು, ಇದು ತಣ್ಣಗಾಗ್ಲಕ್ಕ ಅಂತ ಹೇಳಿ ಒಂದು ಪ್ಲೇಟ್ನಾಗ ತೆಗೆದಿಟ್ಟೀನಿ. ಹಂಗೆ ನಾಷ್ಟ ಇವತ್ತು ಅವಲಕ್ಕಿ ಮಾಡಿ ನೋಡ್ರಿ. ಮಕ್ಕಳು ಕೂಡ ಹಾಕ್ಕೊಟ್ಟೀನಿ, ಮಕ್ಕಳು ತಿನ್ನಾಕತ್ತಾರ, ಜಳಕ ಆಗ್ಯದ ಅವ್ರದ್ದು. ಅದೇ ರೀತಿ ಈ ಕುಕ್ಕರ್ನಾಗ ಒಗ್ಗರಣೆಯನ್ನು ಮಾಡೀನಿ. ಒಂದು ಸ್ವಲ್ಪ ಜಾಸ್ತಿನೇ ಮಾಡೀನಿ. ಹೊಲಕ್ಕೆ ಬುತ್ತಿ ಕಟ್ಟಕ್ಕೂ ಆಯಿತು, ಮತ್ತು ಮಧ್ಯಾಹ್ನದಾಗ ಮಕ್ಕಳಿಗೆ ಕೂಡ ತಿನ್ಲಕ್ಕಾಗತ್ತೆ ಅಂಥೇಳಿ, ಮಕ್ಕಳು ಮನೆಗೆ ಇರ್ತಾರಲ್ಲ ಅವ್ರಿಗೂ ಕೂಡ ತಿನ್ನೋಕ್ಕಾಗತ್ತೆ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಒಗ್ಗರಣೆಯನ್ನು ಮಾಡೀನಿ. ರೋಹಿತಂದು ನಾಷ್ಟ ಆಯ್ತು ನೋಡ್ರಿ. ತಿಂದ್ಕಶಂದ್ರೆ ಪ್ಲೇಟ್ ತಂದಿಟ್ಟಾನ. ನೋಡ್ತಿರ್ಬೋದು ಇಲ್ಲಿ ಬಾಂಡೆ ಇನ್ನೂ ಎಷ್ಟು ಅದಾವು. ಎಲ್ಲ ಅಡುಗೆ ಕೆಲಸ ಏನೇನು ಮುಗಿತಾ ಬಂತಲ್ಲ, ಎಲ್ಲ ಹೊಲಕ್ಕೆ ಅದೆಲ್ಲ ಬುತ್ತಿ ಕಟ್ಬಿಟ್ಟು ಆಮೇಲೆ ಬಾಂಡೆ ಅದನ್ನೆಲ್ಲ ತಿಕ್ತೀನಿ. ನೋಡ್ತಿರ್ಬೋದು ಚಪಾತಿ ಕೂಡ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟೀನಿ. ಇನ್ನೂ ನೋಡ್ತಿರ್ಬೋದು ಸುಡ್ತಾ ನೋಡ್ರಿ. ಇವಾಗ ಬುತ್ತಿ ಕಟ್ಟಾಕತ್ನ ಎಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ. ಪಲ್ಯ ಇವತ್ತು ಏನಂತಂದ್ರೆ ಹೆಸರು ಕಾಳು ಪಲ್ಯ ಮಾಡಿ ನೋಡ್ರಿ. ನೋಡ್ತಿರ್ಬೋದು ಪಲ್ಯ ಕೂಡ ಮಾಡಿ ಇಟ್ಟೀನಿ, ತಣ್ಣಗಾಗ್ಯದ ಅದು ಕೂಡ. ಇವಾಗ ಒಂದೊಂದಾಗಿ ತೊಗೊಂಡ್ಬಿಟ್ಟು ಬುತ್ತಿ ಕಟ್ತೀನಿ ನೋಡ್ರಿ. ಮಕ್ಕಳಿಗೆ ನಾಷ್ಟ ಹಾಕ್ಕೊಟ್ಟೀನಿ, ಅವರು ಕೂಡ ತಿನ್ಲಾಕತ್ತಾರ. ರೋಹಿತ್ ತಿನ್ನೋದಾಯಿತು, ಮೋಹಿತ್ ಇನ್ನೂ ಕೂಡ ತಿನ್ಲಾಕತ್ತ ನೋಡ್ರಿ. ಇವು ನಮ್ಮ ಹೊಲ್ದಾನ ಬಾಳೆಹಣ್ಣು ನೋಡ್ರಿ. ಅವಲಕ್ಕಿ ಅಂತಂದ್ರೆ ಮೋಹಿತ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದ್ರ ಜೊತೆ ಏನಾದರೂ ಸೈಡಲ್ಲಿ ಅಂದ್ರೆ ಕುರುಡಿಗೆ ಅದು ಈ ರೀತಿ ಹಪ್ಪಳ ಕುರುಡಿಗೆ ಕರೆದು ಕೊಟ್ನಿ ಅಂತಂದ್ರೆ ತಿಂತಾನೆ. ಟೈಮ್ ನೋಡ್ರಿ ಫ್ರೆಂಡ್ಸ, ಇವಾಗ ಬೆಳಗ್ಗೆ 8 ಗಂಟೆ ಆಗ್ಲಕ್ಕೆ ಬಂದದ. 8 ಗಂಟೆಗೆ ನೋಡ್ರಿ ಎಳಿ ಬಿಸಿಲು, ಮುಂಜಾನೆ ಇದು ಎಳಿ ಬಿಸಿಲು ನೋಡ್ರಿ. 8 ಗಂಟೆ ಅನ್ನೋದ್ರಾಗ ಬೆಳಗ್ಗೆ 8 ಗಂಟೆ ಅನ್ನೋದ್ರಾಗ ಒಗ್ಗರಣೆಯನ್ನು ಮಾಡೋದಾಯಿತು, ಮತ್ತು ಚಪಾತಿ ಪಲ್ಯ ಕೂಡ ಮಾಡೋದಾಯ್ತು ನೋಡ್ರಿ. ಮಕ್ಕಳದು ಶಾಲೆ ಸೂಟಿ ಅದಂತ ಹೇಳಿದ್ನಲ್ಲ, ಅವರು ನಾಷ್ಟ ತಿಂದ್ಬಿಟ್ಟು ಇವಾಗ ಹೋಮ್ವರ್ಕ್ ಮಾಡ್ತಾರೆ. ಅಂದ್ರೆ ನಾಷ್ಟ ತಿಂದಾದ್ಮ್ಯಾಗ ಹೋಮ್ವರ್ಕ್ ಮಾಡ್ತೇವೆ ಮಮ್ಮಿ ಅಂತಂದರು. ನಾನು ಕೂಡ ನಾಷ್ಟ ಮಾಡ್ರಪ್ಪ, ಇವಾಗ ಇಬ್ಬರದು ಕೂಡ ತಿನ್ನೋದು ಆದ್ಮ್ಯಾಗ ಹೋಮ್ವರ್ಕ್ ಮಾಡಾಕತ್ರಿ. ನೆಕ್ಸ್ಟ್ ಈಗ 9 ಗಂಟೆಗೆ ಕುಂತು ಹೋಮ್ವರ್ಕ್ ಮಾಡಾಕತ್ರಿ ಅಂತ ಹೇಳೀನಿ. ಹಂಗಾಗಿ ಅವರು ಕೂಡ ನಾಷ್ಟ ಮಾಡಾಕತ್ತಾರ ನೋಡ್ರಿ. ಎಷ್ಟು ಬಾಂಡೆ ಅದಾವು ಸಿಂಕ್ ಒಳಗೆ. ಇನ್ನೆಲ್ಲ ಅಡುಗೆ ಕೆಲಸ ಆಯ್ತಲ್ಲ, ಏನು ಬಾಂಡೆ ತಿಕ್ತೀನಿ. ಈ ಅನ್ನ ಕೂಡ ತಣ್ಣಗಾಗ್ಯದ. ಇವಾಗ ಬುತ್ತಿ ಕಟ್ಟಬೇಕು. ಹಾಲು ಕೂಡ ಮುಂಜಾನೆ ಹಾಲು ಬಂದಿದ್ದು, ಹಾಲನ್ನು ಕೂಡ ಕಾಯಿಸಿಟ್ಟೀನಿ. ಎಲ್ಲ ಅರ್ಧಂಬರ್ಧ ಅಡುಗೆ ಕೆಲಸ ಆಯಿತು. ಮಧ್ಯಾಹ್ನದಾಗ ಮಕ್ಕಳಿಗೇನ ಒಗ್ಗರಣೆನ ಜಾಸ್ತಿ ಮಾಡಿನಲ್ಲ, ಅದನ್ನೇ ಹಾಕ್ಕೊಡ್ತೀನಿ, ಉಣ್ತಾರ. ಇವಾಗ ನಾಷ್ಟ ತಿನ್ನಾಕತ್ತಾರ, ಮಧ್ಯಾಹ್ನದಾಗ ಅದನ್ನು ಉಣ್ತಾರ. ಅದೇ ರೀತಿ ಇವಾಗ ನೋಡ್ರಿ ಬುತ್ತಿ ಕಟ್ಟಾಕತ್ತೀನಿ. ಒಬ್ರದೇ ಬುತ್ತಿ, ಮತ್ತು ದಿನಾಲೂ ಇಬ್ಬರದು 3 ಮಂದಿದು ಇರ್ತಿತ್ತು. ಇವತ್ತು ಒಬ್ರದೇ ಬುತ್ತಿ ಅಂತ ನೋಡ್ರಿ. ಹಾಗಾಗಿ ಮತ್ತು ಬಿಳಿ ಅನ್ನ ಮಾಡಿದ್ರೆ ಮತ್ತು ಅದ್ರ ಜೊತೆ ಸಾರು ಮಾಡಬೇಕು ಅಂಥೇಳಿ ಸುಮ್ಮನೆ 2 ಕೆಲಸ ಆಗ್ತಾವ ಅಂಥೇಳಿ ಒಮ್ಮೆ ಒಗ್ಗರಣೆಯನ್ನು ಮಾಡೀನಿ. ಪಲ್ಯ ಅಂತೂ ಮಾಡೀನಿ, ಅದ್ರ ಜೊತೆ ಚಪಾತಿನೂ ಕೂಡ ಇವಾಗ ಒಂದೊಂದಾಗಿ ತೊಗೊಂಡ್ಬಿಟ್ಟು ಬುತ್ತಿ ಕಟ್ತೀನಿ ನೋಡ್ರಿ. ಈಗ ಮಧ್ಯಾಹ್ನದ್ದು ಮತ್ತು ರಾತ್ರಿದು 2 ಟೈಮ್ದು ಬುತ್ತಿ ಕಟ್ಟಬೇಕು. ಬೆಳಿಗ್ಗೆ ನಾಷ್ಟ ಅವಲಕ್ಕಿ ಮಾಡಿದ್ನಲ್ಲ, ಅದನ್ನು ಕೂಡ ಬೆಳಿಗ್ಗೆನೇ ಕೊಟ್ಟು ಕಳಿಸೀನಿ. ಒಬ್ಬರು ಹೋದರು, ಅವ್ರ ಜೊತೆ ನಾಷ್ಟ ಕೊಟ್ಟು ಕಳಿಸೀನಿ. ಇವಾಗ ಮಧ್ಯಾಹ್ನದ ಊಟ ಮತ್ತು ರಾತ್ರಿಗೆ ಅಂಥೇಳಿ 2 ಟೈಮ್ದು ಬುತ್ತಿನ ಕಟ್ಟಬೇಕು ನೋಡ್ರಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೋಡಿಬಿಟ್ಟು ಕಟ್ಟಬೇಕು. ಇದು ಹೊಲಕ್ಕೆ ಬುತ್ತಿ ಕಟ್ಟಿದ್ನಿ ಅಂತಂದ್ರೆ ಶೇರಿ ಆದಂಗೆ ಆಗುತ್ತೆ ನೋಡ್ರಿ. ಮತ್ತು ನಾನು ಉಳಿದ ಕೆಲಸನ ನಿಧಾನಕ್ಕೆ ಮಾಡ್ಕೊಂಡ್ರೆ ಬರ್ತದೆ. ನೋಡ್ತಿರ್ಬೋದು ಸಿಂಕ್ ಒಳಗೆ ಇಡೀ ಮನೆ ಬಾಂಡೆ ಎಲ್ಲ ಸಿಂಕ್ ಒಳಗೆ ಗೋಳೆ ಆಗಿ ಕೂತಾವು. ಇವಾಗ
ಅದೆಲ್ಲ ಬುತ್ತಿ ಅದೆಲ್ಲ ಕಟ್ಟಿದ ಮ್ಯಾಗ ನಾನು ಕೆಲಸ ಮಾಡ್ಕೋತಾ ಕುಂದಿರ್ತೀನಿ, ಮಕ್ಕಳದು ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾರೆ. ಮತ್ತು ನಾಳೆ ದಿನ ಶಾಲೆ ಅದ. ಇವತ್ತಿನ ಹುಣ್ಣಿಮೆ ದಿನ ಸೂಟಿ ಕೊಡೋಂಗಿಲ್ಲ, ಆದರೆ ಇದೊಂದು ಸ್ವಲ್ಪ ಕಾರ್ ಹುಣ್ಣಿಮೆ ನಮ್ಮ ಹಳ್ಳಿಗಳ ಕಡೆ ಒಂದು ಸ್ವಲ್ಪ ಜೋರನೇ ಆಚರಣೆ ಮಾಡ್ತಾರೆ ನೋಡ್ರಿ, ಹಾಗಾಗಿ ಸೂಟಿ ಕೊಟ್ಟಾರ. ಅಂದ್ರೆ ಕಾರ್ ಹುಣ್ಣಿಮೆ ಅಂತಂದ್ರೆ ರೈತರಿಗೆ ಒಂದು ಒಂದು ಹಬ್ಬನೇ ನೋಡ್ರಿ. ಯಾಕಂದ್ರೆ ಎಲ್ಲ ಎತ್ತುಗಳನ್ನು ಮತ್ತು ಎತ್ತುಗಳನ್ನು ಅವಕ್ಕನ್ನೆಲ್ಲ ಸಿಂಗರಿಸ್ಬಿಟ್ಟು ಅಂದ್ರೆ ಅವಕ್ಕೆ ಬಣ್ಣ ಹಚ್ಚಿ ಮತ್ತು ಅವಕ್ಕೆ ಕೋಡುಗಳಿಗೆ ಬಗೆಯ ಹೂಗಳಂದ್ರೆ ಆರ್ಟಿಫಿಷಿಯಲ್ ಫ್ಲವರ್ ಸಿಗ್ತಾವಲ್ಲ ಅವಕ್ಕನ್ನೆಲ್ಲ ಹಾಕ್ಬಿಟ್ಟು ಅವಕ್ಕೆ ಚಂದಾಗ ರೆಡಿ ಮಾಡಿ ಅಂದ್ರೆ ಓಟದ ಸ್ಪರ್ಧೆ ಹಚ್ತಾರೆ ಅವಕ್ಕೆ ರೋಡ್ಗಳ ಮ್ಯಾಗ. ಹಾಗಾಗಿ ಸಂಜಿನಾಗ ಅಂದ್ರೆ 4 ಸುಮಾರು 5 ಸುಮಾರು ರೋಡ್ ಕಡೆ ಅಂತಂದ್ರೆ ಅಷ್ಟೊಂದು ಎತ್ತುಗಳು ಸೇರಿರ್ತಾವು. ಅಂದ್ರೆ ಯಾವುದು ಎತ್ತ ಫಾಸ್ಟ್ ಓಡ್ತದ ಅಂಥೇಳಿ ಹಿಂಗೆ ಸ್ಪರ್ಧೆ ಹಚ್ತಾರೆ. ಹಾಗಾಗಿ ಅದನ್ನೆಲ್ಲ ನೋಡಲಿ ಅಂಥೇಳಿ ಈ ಕಡೆ ನಮ್ಮಗಳ ಕಡೆ ಒಂದೊಂದು ಸ್ಕೂಲ್ ಸೂಟಿ ಕೊಡ್ತಾರೆ, ಒಂದೊಂದು ಸ್ಕೂಲ್ ಸೂಟಿ ಕೊಟ್ಟಿಲ್ಲ. ಆದ್ರೆ ಇವ್ರದ್ದು ಸ್ಕೂಲ್ ಸೂಟಿ ಕೊಟ್ಟಾರ, ಅದಕ್ಕಾಗಿ ಇವತ್ತು ಮನ್ಯಾಗ ಅದಾರ ನೋಡ್ರಿ. ಇದು ನೋಡ್ರಿ ಚಪಾತಿ ಕಟ್ಟಿದೆ, ಅದರ ಜೊತೆ ಪಲ್ಯ ಕೂಡ ಕಟ್ಟಿದೆ ಮತ್ತು ಒಗ್ಗರಣೆಯನ್ನು ಕಟ್ಟಿದೆ. ಹಿಂಡಿ ಅದೆಲ್ಲ ಶೇಂಗಾದ ಹಿಂಡಿ ಮತ್ತು ಅಗಸಿ ಹಿಂಡಿ ಹೊಲದಾಗ ಅಕ್ಕರ್ ಇರ್ತಾರೆ ಅಂತ ಹೇಳಿದ್ನೆಲ್ಲ ಅವರೇ ಕುಟ್ಟಿ ಇಟ್ಟಿರ್ತಾರೆ, ಹಿಂಡಿ ಇರ್ತದಲ್ಲಿ. ಹಾಗಾಗಿ ಹಿಂಡಿ ಏನು ಕಟ್ಟಿಲ್ಲನು. ಇವಾಗ ಇದ್ರ ಮ್ಯಾಗ ಒಂದೆರಡು ಚಪಾತಿನ ಇಟ್ಬಿಟ್ಟು ಕಟ್ಟಿದ್ನಿ ಅಂತಂದ್ರೆ ಹೊಲದಾಗ ಎಲ್ಲ ಹಾಲು ಮತ್ತು ಮೊಸರು ಇರ್ತಾವೆ. ಹಾಗಾಗಿ ಹಾಲು ಮೊಸರು ಏನು ಕಟ್ಟಕ್ಕೆ ಹೋಗಿಲ್ಲ, ಇಷ್ಟು ಕಟ್ಬಿಟ್ಟು ನಾನು ಕೊಡ್ತೀನಿ ನೋಡ್ರಿ. ಇದು 2 ಹೊತ್ತಿನ ಬುತ್ತಿ ನೋಡ್ರಿ, ಸಂಜಿಕ ಮತ್ತು ಮಧ್ಯಾಹ್ನ ಮತ್ತು ಸಂಜಿಕ. ಮತ್ತು ನಾಳೆ ದಿನ ಮತ್ತು ಕಟ್ಬೇಕು ನೋಡ್ರಿ. ಮತ್ತು ನಾಳೆ ಬೆಳಿಗ್ಗೆ ಎದ್ದು ಕೂಡ ಬುತ್ತಿ ಕಟ್ಟಬೇಕು. ಇನ್ನೊಂದು 2 ದಿನ ಬುತ್ತಿ ಕಟ್ಟೋದಾಗುತ್ತೆ. ಆಮೇಲೆ ಇನ್ನೊಂದು 2 ದಿನ ಆದ್ಮ್ಯಾಗ ಅವ್ರು ಊರ್ಲಿಂದ ಬರ್ತಾರೆ ನಮ್ಮ ಅಕ್ಕರು. ಬಂದ್ಮ್ಯಾಗ ಬುತ್ತಿ ಕಟ್ಟೋದೇನು ಇರಂಗಿಲ್ಲ ನೋಡ್ರಿ. ಈ ರೀತಿ ಬುತ್ತಿ ಕಟ್ಟೋದು ಅದೇನಾರು ಇತ್ತಂದ್ರೆ ಯಾವಾಗ ಕೆಲಸ ಮಾಡಿ ಮುಗಿಸ್ತೀನಿ ಅನ್ನೋದಂಗೆ ಆಗ್ಬಿಡ್ತದೆ. ಮತ್ತು ಅದನ್ನೆಲ್ಲ ಮಾಡಿದ್ನಿ ಅಂತಂದ್ರೆ ಮತ್ತು ನಾವು ಆಮೇಲೆ ಉಳಿದ ಕೆಲಸನ ನಿಧಾನಕ್ಕೆ ಮಾಡ್ಕೊಂಡ್ರೆ ಬರ್ತದೆ. ಇದೆಲ್ಲ ಕಟ್ಟಿದಾದ್ಮ್ಯಾಗ ಮತ್ತು ನಂದು ಬಟ್ಟೆ ಕೂಡ ಒಂದು ಸ್ವಲ್ಪ ಬಟ್ಟೆ ಅದಾವು, ಮಕ್ಕಳ ಬಟ್ಟೆ ಯೂನಿಫಾರ್ಮ್ ಆದದಾವು, ಅವಕ್ಕನ್ನೆಲ್ಲ ತೊಳೆದು ಹಾಕಬೇಕು. ಅದೇ ರೀತಿ ಬಾಂಡೆ ತಿಕ್ಬೇಕಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದನ್ನು ಮಾಡಬೇಕು. ಇವಾಗ ಈ ಬುತ್ತಿ ಯಾರು ಒಯ್ಯಕ್ಕೆ ಬರ್ತಾರೆ ನೋಡಬೇಕು. ಯಾರು ನಮ್ಮ ಹೊಲದ ಮಗ್ಗಲ್ದವರು ಅವ್ರು ಹೊಂಟಿರ್ತಾರೆ ಹೊಲದ ಕಡೆ, ಅವ್ರಿಗೆ ಫೋನ್ ಹಚ್ಚಿ ತೊಗೊಂಬಾ ಅಂತ ಹೇಳ್ತಾರೆ. ಅವ್ರ ಕಡೆ ಕೊಟ್ಟು ಕಳಿಸ್ಬೇಕು ನೋಡ್ರಿ. ಬುತ್ತಿನ ಕಟ್ಟೋದಂತ್ರ ಮುಗೀತು, ಇನ್ನೇನು ಕೊಟ್ಟು ಕಳಿಸೋದೊಂದು ಕೆಲಸ ನೋಡ್ರಿ. ಎಲ್ಲ ಬಾಂಡೆ ಪೂರ್ತಿ ಸಿಂಕ್ ಒಳಗೆ ಕೂತಾವು. ಇವಾಗ ಇವಕ್ಕೂರ್ನೊಂದು ತಿಕ್ಕಿದ್ನಿ ಅಂತಂದ್ರೆ ಗ್ಯಾಸ್ ಕಟ್ಟೆಲ್ಲ ಸ್ವಚ್ಛ ಆದಂಗೆ ಅನ್ನಿಸ್ತದೆ. ಯಾವ ಸಿಂಕ್ ಒಳಗೆ ಬಾಂಡೆ ಇದ್ದು ಅಂತಂದ್ರೆ ಗ್ಯಾಸ್ ಕಟ್ಟೇನು ಒಂಥರ ಸ್ವಚ್ಛ ಅನ್ಸಂಗಿಲ್ಲ ನೋಡ್ರಿ. ಹಾಗಾಗಿ ಅದನ್ನು ತಿಕ್ಕಿ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿನ ಅದನ್ನೆಲ್ಲ ಸ್ವಚ್ಛ ಮಾಡಿದ್ನಿ ಅಂತಂದ್ರೆ ಮತ್ತು ಸ್ವಚ್ಛ ಅನ್ನಿಸ್ತದೆ ನೋಡ್ರಿ ಎಲ್ಲನೂ ಕೂಡ. ಇಲ್ಲಿ ನೋಡ್ರಿ ಇವ್ರದ್ದು ಇನ್ನೂ ಕೂಡ ಮೋಹಿತಂದು ನಾಷ್ಟ ತಿನ್ನೋದಾಗಿಲ್ಲ. ಯಾಕಂದ್ರೆ ಅವನಿಗೆ ಅವಲಕ್ಕಿ ಅಂದ್ರೆ ಇಷ್ಟನೇ ಆಗೋದಿಲ್ಲ. ದಿನ ಒಂದು ನಾಷ್ಟ ಏನು ಮಾಡಬೇಕು, ನಾಷ್ಟ ಮಾಡೋಗೊಮ್ಮೆ ಏನು ಮಾಡಬೇಕು ಅಂಥೇಳಿ ಅದೊಂಥರ ಟೆನ್ಷನ್ ಆಗುತ್ತೆ ನೋಡ್ರಿ. ದಿನ ಒಂದೊಂದು ಥರ ಮಾಡಬೇಕಲ್ಲ, ಹಾಗಾಗಿ ಅವಲಕ್ಕಿ ಜಾಸ್ತಿ ಮಾಡೋಂಗಿಲ್ಲ ನಾನು. ಇವ್ರು ತಿನ್ನಂಗಿಲ್ಲ ಅಂಥೇಳಿ ಗೊತ್ತು ನನಗೆ, ಮಾಡೋಂಗಿಲ್ಲ. ಆದರೂ ಕೂಡ ಮತ್ತು ಯಾವಾಗಾರು ಒಂದು ಸಲ ಮಾಡಬೇಕಲ್ಲ ಅಂಥೇಳಿ ಮಾಡೀನಿ. ತಿನ್ನೋವಲ್ಲಾಗ್ಯ ನೋಡ್ರಿ, ಸಾಕಂತ ಹೇಳಕತ್ತಾನ, ನನಗೆ ತಿನ್ನೋದು ಸಾಕು ಅನ್ನಕತ್ತಾನ. ಹಾಗಾಗಿ ತಗೋದು ಅರ್ಧನೇ ತಿಂದು ಅರ್ಧ ಹೆಚ್ಚು ಮಾಡಿಟ್ಟ ನೋಡ್ರಿ ಮೋಹಿತ. ಅದೇ ರೀತಿ ಫ್ರೆಂಡ್ಸ ಈ ಬುತ್ತಿನ ಕೊಟ್ಟು ಬರ್ತೀನಿ. ಇವಾಗ ಇಲ್ಲಿ ಹೊಲದ ಮಗ್ಗಲ್ದನವ್ರೊಬ್ಬರು ಹೊಂಟಾರತ್ತ, ಅವ್ರಿಗೆ ರೋಡ್ ಮೇಲೆ ನಿಂತಿನ ಬಂದು ಕೊಟ್ಟು ಕಳಿಸಂತ ಹೇಳಿದರು. ಹಾಗಾಗಿ ಅದನ್ನು ಕೊಟ್ಟು ಬರಬೇಕು ಇವಾಗ ಬುತ್ತಿನ ನೋಡ್ರಿ. ಎಲ್ಲ ಚಪಾತಿ ಕೂಡ ಬುತ್ತಿ ಕಟ್ಟಿದೆ, ಬುತ್ತಿಗೆ ಅಂತ ಹೇಳಿ ಕಟ್ಟಿದೆ. ಮತ್ತು ಸಂಜಿಕ ಮಾಡ್ಬೇಕು. ಮತ್ತು ಇವಾಗ ಬುತ್ತಿಯೊಂದು ಸಾಗಿದ್ರೆ ಸಾಕಾಗ್ಯದ. ಅದೆಲ್ಲ ಹೋಯ್ತು ಅಂತಂದ್ರೆ ಮತ್ತು ನನಗೆ ಮಧ್ಯಾಹ್ನಕ್ಕೆ ಸಂಜಿಕ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೋತೀನಿ. ಹೊರಗೆ ಅಂತಂದ್ರೆ ಅಷ್ಟು ಮಾಡಾಗ್ಯ ನೋಡ್ರಿ. ಮಳೆ ಬರೋರ ಥರ ಮುಸುಗಿಟ್ಟದ ನೋಡಬೇಕು. ಬಟ್ಟೆ ಒಂದು ಒಣಗಿರ್ತದಲ್ಲ, ಬಟ್ಟೆನೇ ಒಣಗೋದಿಲ್ಲ, ಅಷ್ಟೊಂದು ಮುಸುಗಿಟ್ಟದ. ಇದು ನೋಡ್ರಿ ನಿನ್ನೆ ದಿನ ಬೆಳಿಗ್ಗೆ ಬುತ್ತಿ ಕಳಿಸಿದ್ದಾದ್ಮ್ಯಾಗ ಮತ್ತು ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಸಾಯಂಕಾಲದ ರುಟೀನು. ಟೈಮ್ ಇವಾಗ ಸಾಯಂಕಾಲ 5 ಗಂಟೆ ಆಗ್ಲಕ್ಕೆ ಬಂದದ. ಇವಾಗ ನೋಡ್ರಿ ಮಕ್ಕಳಿಗೆ ಅಂಥೇಳಿ ಸಂಜೆ ಊಟಕ್ಕೆ ಮ್ಯಾಗಿ ಮಾಡಿ ಕೊಡ್ಲಾಕತ್ತೀನಿ. ಇದ್ರಾಗ ಉಳ್ಳಾಗಡ್ಡಿ, ಟಮಾಟಿ ಮತ್ತು ಒಂದು ಸ್ವಲ್ಪ ಮ್ಯಾಗಿ ಒಳಗೆ ಮಸಾಲೆ ಇರ್ತಾವಲ್ಲ ಅದನ್ನು ಮತ್ತು ಉಪ್ಪು ಹಾಕಿಬಿಟ್ಟು ಈ ಮ್ಯಾಗಿನ ಸಿಂಪಲ್ಲಾಗಿ ರೆಡಿ ಮಾಡಾಕತ್ತೀನಿ ನೋಡ್ರಿ. ಸಂಜಿಕ ಮ್ಯಾಗಿ ಮಾಡಿ ಮಮ್ಮಿ ಅಂತಂದರು. ಹಾಗಾಗಿ ನಾನು ಕೂಡ
ಅದನ್ನೇ ಮಾಡ್ಲಾಕತ್ತೀನಿ. ನೋಡ್ರಿ ಮಳೆ ಬಂದದ, ಮುಸುಗಿಟ್ಟದ ಅಂತ ಹೇಳಿದ್ನಲ್ಲ, ಮಳೆ ಕೂಡ ಬಂದದ. ಏನೋ ಸಂಜೆ ಹೊತ್ತಿಗೆ 4 ಸುಮಾರು 5 ಸುಮಾರು ಸಣ್ಣಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದ. ಅದೇ ರೀತಿ ಮಳೆ ಬಂದದ. ಟೈಮ್ ನೋಡ್ರಿ ಇವಾಗ 6 ಗಂಟೆ, ಸಾಯಂಕಾಲ 6 ಗಂಟೆ ಆಗ್ಲಕ್ಕೆ ಬಂದದ. ಕರೆಂಟ್ ಕೂಡ ಹೋಗೋದು ಬರೋದು ಮಾಡಾಕತ್ತಾವು. ಹಂಗೆ ನಾನು ಮ್ಯಾಗಿ ಕೂಡ ಮಾಡಿಟ್ಟೆ. ಅದೇ ರೀತಿ ಫ್ರೆಂಡ್ಸ ನೋಡ್ತಿರ್ಬೋದು, ಎಲ್ಲ ಮನೆ ಮಕ್ಕಳು ಮನ್ಯಾಗದಾರಲ್ಲ, ಎಲ್ಲ ಮನೆ ಎಲ್ಲ ಯಾವ ರೀತಿ ಕೌದಿ ತಂದಿಟ್ಟಾರ. ನಾನು ಒಳಗೆ ಮಡಿಚಿಟ್ಟಿನಿ, ತಂದು ತಂದು ಹಿಡ್ಯಾಕತ್ತದ ಅಂಥೇಳಿ ಇಲ್ಲಿ ಹಾಲ್ನಲ್ಲಿ ತಂದು ಹೆಂಗೆ ಇಟ್ಟಾರ ನೋಡ್ರಿ ಕೌದಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಹೆಚ್ಚು ಜನಕ್ಕೆ ಸಜೆಸ್ಟ್ ಆಗುತ್ತಾ. ಆವಾಗ ನೀವು ಕೂಡ ನನಗೆ ಏನೋ ಒಂಥರ ಸಪೋರ್ಟ್ ಮಾಡ್ದಂಗೆ ಆಗುತ್ತಾ. ಹಾಗಾಗಿ ಲೈಕ್ ಮಾಡಿರಿ ಅಂತ ಹೇಳೋದು. ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಲಾಸ್ ಆಗಂಗಿಲ್ಲ. ನಿಮ್ಮದು ದುಡ್ಡು ಏನೋ ಕರೆನ್ಸಿ ಏನು ಕಟ್ ಆಗಂಗಿಲ್ಲ. ಅದೇನೋ ಏನೋ ಒಂಥರ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತಾ. ಹಾಗಾಗಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ಹೇಳೋದಷ್ಟೇ. ನೋಡಿರಿ ಇವಾಗ ಸಾಯಂಕಾಲ ಮ್ಯಾಗಿ ಕೂಡ ಮಾಡಿದೆ, ಚಹಾ ಕೂಡ ಮಾಡಿ ಕುಡಿದೆ ನಾನು. ಮಕ್ಕಳು ಹೊರಗಡೆ ಹೋಗ್ಯಾರ, ಅವ್ರಿಗೂ ಕೂಡ ಬಂದ ಮ್ಯಾಗ ಹಾಕ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬ್ಲಾಗ್ ಮುಗಿಸ್ತೀನಿ. ಮತ್ತು ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.